ಆಯ್ಕೊಂಡ ಶಾಸಕರಾದಂಥ ಶ್ರೀ ಬಸವಂತಪ್ಪ ಅವರ, ಬೆಂಗಳೂರು ಶಾಸಕರಾದಂಥ ಚಿತ್ರದುರ್ಗ ಶಾಸಕರಾದಂಥ ಶ್ರೀ ವೀರೇಂದ್ರ ಚನ್ನಗಿರಿ ಶಾಸಕರಾದಂಥ ಶ್ರೀ ಶಿವಗಂಗ ಅವರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದಂಥ ಬ್ರಾಹ್ಮಣರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಜಯಸಿಂಹ ಅವರ, ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ದಿನೇಶ್ ಅವರ, ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಜಯದೇವ್ ನಾಯ್ಕ ಅವರು, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಂಜಪ್ಪ ಅವರ, ಅಧಿಕಾರಿ ಸ್ನೇಹಿತರೆ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರು, ನೀವೆಲ್ಲರೂ ಕೂಡ ಬಹಳ ಹೊತ್ತಿನಿಂದ ಕಾದಿದ್ದೀರಿ. 12:30 ಗಂಟೆಗೆ ಪ್ರಾರಂಭವಾಗುತ್ತದೆ. ನಾವು ಹೆಲಿಕಾಪ್ಟರ್ನಲ್ಲಿ ಬರಲಿಕ್ಕೆ ಆಗಲಿಲ್ಲ. ಕಾರಣ ಯಾಕಪ್ಪ ಅಂದರೆ ಮೋಡ ಮತ್ತು ಮಳೆ ಇರೋದ್ರಿಂದ ಹೆಲಿಕಾಪ್ಟರ್ ಹಾರಾಟ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಪರಿಣಾಮ ಏನಪ್ಪ ಆಯಿತು ಅಂದರೆ ನಾವು ಕಾರ್ನಲ್ಲಿ ಬರಬೇಕಾಗುತ್ತೆ. ಬೆಂಗಳೂರಿಂದ ದಾವಣಗೆರೆಗೆ ಕಾರ್ನಲ್ಲಿ ಬರಬೇಕು, ಮತ್ತೆ ಕಾರ್ನಲ್ಲಿ ಹೋಗಬೇಕು ಬೆಂಗಳೂರಿಗೆ. ಕನಿಷ್ಠ 3:30 ಗಂಟೆಗೆ ರಾಷ್ಟ್ರದಲ್ಲಿ ಹೋಗಲಿಕ್ಕೆ ಬರ್ಬೋದು. ನಾವು ಸ್ವಲ್ಪ ಕನಿಷ್ಠ 3 ಗಂಟೆ. ಈಗ ನಾವು ಕೂಡ 6 ಗಂಟೆಗೆ ಮುಗಿತದೆ ನಮ್ಮ ಕಾರ್ಯಕ್ರಮ. 9:30 ಆಗುತ್ತೆ ತಲುಪೋದು. ಅದರಿಂದ ನೀವು ಕೂಡ ಬಹಳ ಹೊತ್ತಿನ ಕೂತಿರೋದ್ರಿಂದ ಅನೇಕ ಜನ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಗೃಹಮಂತ್ರಿಗಳು, SS ಮಲ್ಲಿಕಾರ್ಜುನ ಅವರು ಮಾತಾಡಿರೋದ್ರಿಂದ ನನ್ನ ಕೆಲಸ ಕಡಿಮೆ ಆಯಿತು. ಯಾಕಂತಂದ್ರೆ ಅವ್ರು ಹೇಳೋದನ್ನ ಬಿಟ್ಟು ಹೇಳ್ಬೇಕು ನಾನು. ಹಾಗಾಗಿ ನನ್ನ ಭಾಷಣ ಬಹಳ ದೀರ್ಘವಾಗಿರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ 1350 ಕೋಟಿ ರೂಪಾಯಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಮತ್ತು ಸವಲತ್ತುಗಳ ವಿತರಣೆ ಕಾರ್ಯಕ್ರಮಗಳನ್ನು ಇವತ್ತು ಇಟ್ಕೊಂಡು
ವರ್ಷದಿಂದ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ದಾವಣಗೆರೆಯಲ್ಲಿ ಇವತ್ತು 3 ಪ್ರಮುಖವಾಗಿ ಕಾರ್ಯಕ್ರಮಗಳಿವೆ. ಒಂದು ಈ ಸಮಾರಂಭ, ಎರಡನೇದು ಶ್ಯಾಮನೂರು ಶಿವಶಂಕರಪ್ಪನವರ ಹುಟ್ಟುಹಬ್ಬ, ಮೂರನೇದು ಶ್ಯಾಮನೂರು ಶಿವಶಂಕರಪ್ಪನವರು ಮತ್ತು SS ಮಲ್ಲಿಕಾರ್ಜುನವರು ಕಟ್ಟಿರ್ತಕ್ಕಂಥ ಒಂದು ಮಿಲ್ಲು ಅಥವಾ ತೊಗರಿಬೇಳೆ, ಈ ಎರಡನ್ನೂ ಕೂಡ ಸಂಸ್ಕರಣೆ ಮಾಡತಕ್ಕಂಥ ಮಿಲ್ಲಿನ ಉದ್ಘಾಟನೆಯನ್ನು ಕೂಡ ಮಾಡಬೇಕಾಗಿದೆ. ಹಾಗಾಗಿ ಅನುಕೂಲಕಾರ ನೆರವಾಗಲಿಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಈ ಕಾರ್ಯಕ್ರಮ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನು ಕೊಡ್ತಕ್ಕಂಥ ಸಮಾರಂಭ. ಜೊತೆಗೆ ಸವಲತ್ತುಗಳನ್ನು ಕೂಡ ಕೊಟ್ಟಿದ್ದೇವೆ. ವಿರೋಧ ಪಕ್ಷದವರು ಸುಮ್ಮನೆ ಟೀಕೆ ಮಾಡ್ತಾರೆ. ಏನಂತ ಟೀಕೆ ಮಾಡ್ತಾರೆ? ಕಾಂಗ್ರೆಸ್ ಸರ್ಕಾರ ಏನೋ ಅಭಿವೃದ್ಧಿ ಮಾಡ್ತಾ ಇಲ್ಲ, ಅವರ ಹತ್ರ ದುಡ್ಡಿಲ್ಲ. 1,350 ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಾ ಇದೆಯಲ್ಲ, ಇದು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ? ಅವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ? ದುಡ್ಡಿಲ್ಲದೆ ಹೋದ್ರೆ ಇಷ್ಟೊಂದು ಕೋಟಿ ರೂಪಾಯಿಗಳ ಗೋಡೆಯಲ್ಲಿ ಬೋರ್ಡ್ಗಳನ್ನು ಹಾಕಿದ್ದೀವಿ. ಶಂಕುಸ್ಥಾಪನೆ ಬೋರ್ಡ್ಗಳು, ಉದ್ಘಾಟನೆ ಬೋರ್ಡ್ಗಳನ್ನು ಹಾಕಿದ್ದೀವಿ. ಇಷ್ಟೊಂದು ಬೋರ್ಡ್ಗಳನ್ನು ಹಾಕ್ಬೇಕಾದ್ರೆ ಸುಮ್ಮನೆ ಹಾಕಕ್ಕಾಗತ್ತಾ? ಸುಮ್ಮನೆ ಹಾಕಕ್ಕಾಗತ್ತಾ? ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚಯಗಳು, JDS ಸುಳ್ಳು ಹೇಳೋದ್ರಲ್ಲಿ ನಿಶ್ಚಯಗಳು. ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಮೇಲೆ ಬಿಜೆಪಿ ಪಾರ್ಲಿಮೆಂಟ್ ಚುನಾವಣೆ ಹೊತ್ತಿನಲ್ಲಿ ಬಿಜೆಪಿ JDS ಇಬ್ರು ಒಂದಾಗಿದ್ದಾರೆ. ಮೂಸಿಗಳ ತರ ಜಗಳ ಆಡ್ತಾ ಇದ್ರು. ಈಗ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಲಿಕ್ಕೋಸ್ಕರವಾಗಿ ಇಬ್ರು ಒಂದಾಗಿದ್ದಾರೆ. ಇಬ್ರು ಸುಳ್ಳುಗಳನ್ನೇ ಹೇಳ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸುಳ್ಳು ಈ ಜನರ ಮುಂದೆ ತಪ್ಪು ದಾರಿ ಎಳೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸುಳ್ಳು ಅಪವಾದಗಳನ್ನು ಮಾಡ್ತಾ ಇದ್ದಾರೆ. ನಾನು ಕೇಳ್ತೀನಿ, ಇದೇ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ರಾಜಸ್ಥಾನದಲ್ಲಿ ನಾವು ಚುನಾವಣೆಗಿಂತ ಮುಂಚಿತವಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದುರ್ಬಲವಾಗುತ್ತದೆ. ದುಡ್ಡಿರಲ್ಲ. ನಾನು ಕೇಳ್ತೀನಿ, ಕಳೆದ ಸಾರಿ 2024-25ರಲ್ಲಿ ನಾವು ಬಳಸಿದಂತ ಬಜೆಟ್ ಗಾತ್ರ 3,71,000 ಕೋಟಿ.
3,71,000 ಕೋಟಿ. ಈಗ 4,09,000 ಕೋಟಿ ಬಜೆಟ್ ತಿಳಿಸ್ಬೇಕಾದ್ರೆ ಹೆಚ್ಚಾಗಬೇಕಾದ್ರೆ ಏನಾಗುತ್ತೆ? ಸಾಧ್ಯ ಹೆಂಗಾಗುತ್ತೆ? ನಾವು ಕಳೆದ ವರ್ಷ 24-25ರಲ್ಲಿ ಅಭಿವೃದ್ಧಿಗೋಸ್ಕರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ನಾವು. ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ ಖರ್ಚು ಮಾಡಿದಂತ ಹಣ 51,000 ಕೋಟಿ. ಈ ವರ್ಷ 83,000 ಕೋಟಿ. ಅಂದ್ರೆ ಕಳೆದ ವರ್ಷಕ್ಕಿಂತ ಈ ವರ್ಷ 31,000 ಕೋಟಿ ರೂಪಾಯಿಗಳನ್ನು ಹೆಚ್ಚಾಗಿ ಖರ್ಚು ಮಾಡಿದ್ದೇವೆ. ಅದೇಗೆ ಸಾಧ್ಯ ಆಯಿತು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಅಸೆಟ್ಸ್ ಕ್ರಿಯೇಷನ್, ಆಸ್ತಿ ಸೃಷ್ಟಿ ಮಾಡತಕ್ಕಂಥದ್ದು. ಇದನ್ನ ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾವು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟದಲ್ಲೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೇವೆ. ಇವತ್ತು ಈ ಗ್ಯಾರಂಟಿ ಯೋಜನೆಗಳು ನಿಮಗೆಲ್ಲ ಬರ್ತಾ ಇಲ್ವಾ? ಇವೆಲ್ಲ ಬಸ್ನ ತಿರುಗಾಡ್ತಾ ಇಲ್ವಾ? ಏನಮ್ಮ ತಿರುಗಾಡ್ತಾ ಇದ್ದೀರಿ? ಜೂನ್ 11ನೇ ತಾರೀಕು 2 ವರ್ಷ ಆಯ್ತು. ನಾವು ಅಧಿಕಾರಕ್ಕೆ ಬಂದಿದ್ದು ಮೇ 20ನೇ ತಾರೀಕು. ಜೂನ್ 11ನೇ ತಾರೀಕಿಗೆ 2023 ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು ಅವತ್ತಿನ ಇವತ್ತಿಗೆ ಬರೀ ದಾವಣಗೆರೆ ಜಿಲ್ಲೆ ಒಂದರಲ್ಲಿ 8,90,00,000 ಮಹಿಳೆಯರು ಫ್ರೀಯಾಗಿ ಪ್ರಯಾಣ ಮಾಡಿದಿರಲ್ಲ. ಏನಮ್ಮ ಹೆಣ್ಮಕ್ಳು ಫ್ರೀಯಾಗಿ ನಾವು 2023 ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಕೈಗೊಂಡು ನಾನು ಹೇಳ್ತೀನಿ ಅವರಿಗೆ, ಭಾರತೀಯ ಜನತಾ ಪಕ್ಷದವರಿಗೆ 5 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಹಿಂದೆ ಇದ್ದಂತ ನಮ್ಮ ಸರ್ಕಾರ 5 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತಕ್ಕಂಥದ್ದನ್ನ ಅರಿಲಿಕ್ಕೆ ಸಾಧ್ಯ ಇಲ್ಲ. 5 ಕೆಜಿ ಸಾಲಲ್ಲ ಅಂತೇಳಿ ಇನ್ನೂ 5 ಕೆಜಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪ್ರತಿ ಕುಟುಂಬಕ್ಕೆ 10 ಕೆಜಿ, ಪ್ರತಿಯೊಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುವ. ಮಾಡಿದ್ದೇವೋ ಇಲ್ಲ? ಮಾಡಿದ್ದೇವೋ ಇಲ್ಲ? ಗೃಹ ಜ್ಯೋತಿ ಯೋಜನೆಯಲ್ಲಿ 1,64,00,000 ಕುಟುಂಬಗಳಿಗೆ 1,64,00,000 ಕುಟುಂಬಗಳಿಗೆ 200 ಯೂನಿಟ್ಗಳಿಗೆ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದೀವೋ ಇಲ್ಲ? ಅದನ್ನ 2023 ಜುಲೈ ತಿಂಗಳಲ್ಲಿ ಪ್ರಾರಂಭ ಮಾಡುವ. ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಕೊಟ್ಟು 1,22,00,000 ಕುಟುಂಬಗಳಿಗೆ, ಆ ಕುಟುಂಬದ ಯಜಮಾನಿಯರಿಗೆ
ಪದವೀಧರ ನಿರುದ್ಯೋಗಿಗಳಿಗೆ, ಡಿಪ್ಲೊಮಾ ನಿರುದ್ಯೋಗಿಗಳಿಗೆ ತಿಂಗಳಿಗೆ 3,000 ರೂಪಾಯಿ, 1,500 ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡೋದು. ಅವರ ದಾವಣಗೆರೆಯಿಂದ ನಿರುದ್ಯೋಗಿ ಯುವಕರು ಪದವೀಧರರಿಗೆ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಕೊಟ್ಟಿದ್ದೀವಿ ಎಲ್ಲ ಕೆಲಸ. ಪ್ರತಿ ವರ್ಷ 53,000 ಕೋಟಿಯಿಂದ 55,000 ಕೋಟಿ ಖರ್ಚಾಗ್ತಾ ಇದೆಯಲ್ಲ, ಇದು ಅಭಿವೃದ್ಧಿ ಅಲ್ವಾ? ಅಭಿವೃದ್ಧಿ ಅಲ್ವಾ? ಪ್ರತಿ ಜಿಲ್ಲೆಯಲ್ಲಿ 1,000 ಕೋಟಿ, 1,500 ಕೋಟಿ, 2,000 ಕೋಟಿ, 2,500 ಕೋಟಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವಲ್ಲ, ಅವು ಅಭಿವೃದ್ಧಿ ಅಲ್ವಾ? ಈ ಬಿಜೆಪಿಯವರಿಗೆ ಅವರ ಅಧಿಕಾರದಲ್ಲಿದ್ದಾಗ ಒಂದು ಮನೆ ಕೊಟ್ಟಿಲ್ಲ, ಇವತ್ತು ನಾವು ಬರೀ ದಾವಣಗೆರೆ ಒಂದೇ ಜಿಲ್ಲೆಯಲ್ಲಿ ಅದು ಪೌರ ಕಾರ್ಮಿಕರಿಗೆ ರಾಜಕೀಯ ಆಗಲ್ಲ ಅವರಿಗೆ, ಮಾನವರು ಏನಿದೆಯಾ ಅವರಿಗೆ? ಈಗ ಹೇಳಬೇಕು, ನಾನು ಹೇಳಿದ್ರೆ ರಾಜಕೀಯ ಮಾಡ್ತಾರೆ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ ರಾಜಕೀಯ ಮಾಡ್ತಾರೆ. ನೀವು ಹೇಳಬೇಕು, ಕಾಂಗ್ರೆಸ್ ಸರ್ಕಾರ ನಿಮ್ಮ ಸರ್ಕಾರ. ನಾವು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ, ವಿಶೇಷವಾಗಿ ರೈತರಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಸಾಮಾಜಿಕವಾಗಿ ಶಕ್ತಿ ಬರಬೇಕು, ಶೈಕ್ಷಣಿಕವಾಗಿ ಶಕ್ತಿ ಬರಬೇಕು. ಇದರಲ್ಲಿ ನಂಬಿಕೆ ನೀಡಿದ್ದೆಂದು ನಾವು ರಾಜ್ಯದ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ಮಾಡಬೇಕು. ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಏನಂತ ಹೇಳಿದ್ರು? ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಇಲ್ಲವೇ ಸಾರ್ಥಕ ಆಗಲ್ಲ. ನಾನು ಹೇಳೋದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು. ನಮ್ಮ ಸಂವಿಧಾನವನ್ನು, ಈ ದೇಶಕ್ಕೆ ಬೇಕಾದಂತ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಮಾತು. ಇಲ್ಲದ್ರೆ ಪ್ರಜಾಪ್ರಭುತ್ವ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ಯಶಸ್ಸನ್ನು ಕಾಣಬೇಕಾದ್ರೆ, ಅದು ಬೆಳಿಬೇಕಾದ್ರೆ ಜಾತಿ ಹೋಗ್ಬೇಕಾಗ್ತದೆ. ಎಲ್ಲರಿಗೂ ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕಾಗ್ತದೆ. ಎಲ್ಲರೂ ಕೂಡ ಸರಿ ಸಮಾನಾಗಿ ಬದುಕತಕ್ಕಂಥ ವ್ಯವಸ್ಥೆ ಬರಬೇಕು. ನಮ್ಮ ಸಮಾಜ ನಿರ್ಮಾಣ ಆಗಬೇಕು. ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು. ಸಾಮಾಜಿಕ ನ್ಯಾಯ ದೊರಕಬೇಕು. ಮಾತ್ರ ಇವರು ನರೇಂದ್ರ ಮೋದಿ ಅವರು 11 ವರ್ಷ ಆಯಿತು ಪ್ರಧಾನಮಂತ್ರಿಯಾಗಿ ಮಾತೆಂದರೆ ನನಗೆ 56 ಇಂಚು ಇದೆ. 56-60 ಇಂಚಿನ ಎದೆ ಇರೋದು ಬಹಳ ಮುಖ್ಯ ಅಲ್ಲ. ಈ ಎದೆಯಲ್ಲಿ ಮನುಷ್ಯತ್ವ ಇರಬೇಕು, ಬಡವರ ಬಗ್ಗೆ ಕರುಣೆ ಇರಬೇಕು. ಬಿಜೆಪಿಯಲ್ಲಿ
ಎಷ್ಟಿದೆ ಒಂದು ಶತಮಾನ? 28,000 ಕೋಟಿ ಅಲ್ಲ, 28,000 ರೂಪಾಯಿ. 28,000 ರೂಪಾಯಿ ಇವತ್ತು ಎಷ್ಟಿದೆ ತಿಳಿದ್ರೆ? 1 ಲಕ್ಷ. 1 ಲಕ್ಷ ಯಾರು ಹೇಳಿದ್ದಾರೆ? ನಾವು ಮಲ್ಲಿಕಾರ್ಜುನ ಖರ್ಗೆ ಅವರ, ಸಿದ್ದರಾಮಯ್ಯ, ಇದಕ್ಕೆ ಕಾರಣ ನೇರವಾಗಿ ನರೇಂದ್ರ ಮೋದಿಜಿ. ನರೇಂದ್ರ ಮೋದಿಜಿ ಬೆಳ್ಳಿ ಬೆಲೆ ಎಷ್ಟಿತ್ತು? 1 ಕೆಜಿ ಬೆಳ್ಳಿ ಬೆಲೆ ಎಷ್ಟಿತ್ತು? 43,000 ರೂಪಾಯಿ. 43,000 ಇವತ್ತು ಎಷ್ಟಾಗಿದೆ? 95,000 ರೂಪಾಯಿ. 95,000 ರೂಪಾಯಿ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ನರೇಂದ್ರ ಮೋದಿ ಅವರು ಬಂದಾಗ 414 ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್. 414 ರೂಪಾಯಿ. ಇವತ್ತು ಎಷ್ಟಿದೆ? 875 ರೂಪಾಯಿ. ಒಂದು ಕಾಲದಲ್ಲಿ 1,000 ರೂಪಾಯಿ ಮೇಲೆ ಹೋಗಿತ್ತು. ನಾನು ಕೇಳ್ತೀನಿ, ನರೇಂದ್ರ ಮೋದಿ ಅವರೇ, ಮನಮೋಹನ್ ಸಿಂಗ್ ಇರುವಾಗ ಗ್ಯಾಸ್ ಸಿಲಿಂಡರ್ ಮೇಲೆ ಸಬ್ಸಿಡಿ ಕೊಡ್ತಾ ಇದ್ರಿ, ಈಗ ಅದು ನಿಲ್ಲಿಸಿದಿರಲ್ಲ, ನಿಮಗೆ ನಾಚಿಕೆ ಆಗಲ್ಲ? ಎಲ್ಲ ಕೌಟಗಳಿದ್ದವರು ಮತ್ತೆ ಸೌದೆ ಕಲೆಕ್ಷನ್ ಮಾಡ್ಕೊಂಡು ಸೌದೆ ಒಲೆಗೆ ಮತ್ತೆ ವಾಪಸ್ ಬಂದಿದ್ದಾರೆ. ಬೆಲೆ ಏರಿಕೆಗೆ ಕಾರಣ ಮಾಡಿದವರು, ಕಾರಣಕರ್ತರು ನರೇಂದ್ರ ಮೋದಿಯವರು, ಬಿಜೆಪಿ ಸರ್ಕಾರ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಏನು ಮಾಡಲಿಲ್ಲ ನರೇಂದ್ರ ಮೋದಿ ಅವರು ಹೇಳಿದ್ರು, ಅಚ್ಚೇ ದಿನ ಒಳ್ಳೆಯ ದಿನ ಬರ್ತದೆ. ಒಳ್ಳೆಯ ದಿನ ಬರಲಿಲ್ಲ. ವರ್ಷಕ್ಕೆ ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೇನೆ. ನಿರುದ್ಯೋಗ ಬಗೆಯಿಲ್ಲ. ರೈತರ ಆದಾಯವನ್ನು ದುಪ್ಪಟ್ಟು ಮಾಡುತ್ತೇನೆ. ಏನು ಮಾಡಲಿಲ್ಲ. ಇವರು ನಮ್ಮ ಪಾಠ ಹೇಳ್ತಾರೆ. ಬಿಜೆಪಿಯವರು ಅವ್ರು ಏನೂ ಮಾಡಿದ್ದಾರೆ, ಲೂಟಿ ಹೊಡ್ಬೇಕು. ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳೆಲ್ಲ ಕಾಪಿ ಹೊಡೆದ್ರು. ಹೌದಲ್ಲ? ಡೆಲ್ಲಿನಲ್ಲಿ ಕಾಪಿ ಹೊಡೆದ್ಬಿಟ್ರು, ಮಧ್ಯಪ್ರದೇಶದಲ್ಲಿ ಕಾಪಿ ಹೊಡೆದ್ಬಿಟ್ರು, ರಾಜಸ್ಥಾನದಲ್ಲಿ ಕಾಪಿ ಹೊಡೆದ್ಬಿಟ್ರು, ಗುಜರಾತ್ನಲ್ಲಿ ಕಾಪಿ ಹೊಡೆದ್ಬಿಟ್ರು, ಉತ್ತರ ಪ್ರದೇಶದಲ್ಲಿ ಕಾಪಿ ಹೊಡೆದ್ಬಿಟ್ರು. ಎಲ್ಲ ಕಡೆ ಕಾಪಿ. ನಾಚಿಕೆ ಆಗೋದಕ್ಕೆ ನೀವು ಆಶೀರ್ವಾದ ಮಾಡಿದ್ದೀರಿ. ಈ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 7ರಲ್ಲಿ 1 ಕ್ಷೇತ್ರ ಬಿಟ್ಟರೆ, ಹರಿಹರ ಬಿಟ್ಟರೆ, ಉಳಿದ 6 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಟ್ಟಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ. ಹರಿಹರದಲ್ಲಿ ಗೆಲ್ತಿದ್ರು, ನಾವು ನಮ್ಮ ತಪ್ಪಿಂದ ಗೆಲ್ಲಿಕ್ಕಾಗಲಿಲ್ಲ. ಇಷ್ಟರ ಕಡಿಮೆಯಲ್ಲಿ ಸೋತಿದ್ದಿರೋದು. ಆದರೆ ಮುಂದಿನ ಸಾರಿ 7ಕ್ಕೆ 7 ಗೆಲ್ಲಬೇಕು. ಕರ್ನಾಟಕದಲ್ಲಿ 138 ಸ್ಥಾನಗಳನ್ನು ಗೆದ್ದಿದ್ದೇವೆ. ಇವರು ನಮ್ಮ ಮೇಲೆ ಟೀಕೆ ಮಾಡಬೇಕು, ಅಪವಾದಗಳನ್ನು ಹೊರಿಸಿದ ಮೇಲೆ, ಆರೋಪಗಳನ್ನು ಮಾಡಿದ ಮೇಲೆ 3 ಬೈ ಎಲೆಕ್ಷನ್ ನಡೆಯಿತು. ಚನ್ನಪಟ್ಟಣ, ಕಂಡೂರು, ಆಮೇಲೆ ಏನು ರಾಮನಗರದಲ್ಲಿ ಕುಮಾರಸ್ವಾಮಿ
ಶಿಗ್ಗಾವಿನಲ್ಲಿ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಅವರ ಮಗ ಅವರು ನಿಂತಿದ್ರು. ಬೆಂಗಳೂರಿನಲ್ಲಿ ನಮ್ಮ ತುಕಾರಾಮ್ ರಾಜೇಂದ್ರ ನಿಂತಿದ್ರು. ಅನ್ನಪೂರ್ಣ, ಶ್ರೀಮತಿ ಅನ್ನಪೂರ್ಣ, ಈ ಮೂರು ಕಡೆ ಗೆದ್ದವರು ಯಾರು? ಕಾಂಗ್ರೆಸ್. ರಾಜಕೀಯದವರಿಗೆ ಇಬ್ರು ಸೇರ್ಕೊಂಡು ಮೇಲೆ ಇವರು ಚುನಾವಣೆ ನಡೆಯೋದು. ಸೇರ್ಕೊಂಡ ಮೇಲೆ ಇಬ್ರು ಸೇರ್ಕೊಂಡ ಮೇಲೆ ಕೂಡ ನಾವು ಗೆದ್ದಿದ್ದೀವಿ ಅಲ್ವಾ? ಗೆದ್ದಿದ್ದೀವಲ್ಲ? ಮುಂದೆನೂ ಕೂಡ ನಾವೇ ಗೆಲ್ತೀವಿ. ಆಶೀರ್ವಾದ ಇದೆ. ನಾನು ಹೇಳೋದು ಒಂದೇ ಒಂದು ಸುಳ್ಳಾದರೂ ಕೂಡ ನಾನು ಮತ್ತೆ ಸಾರ್ವಜನಿಕ ಇರಲ್ಲ. ಮತ್ತೆ ವೇದಿಕೆಗಳ ಮೇಲೆ ಹತ್ತಿ ಭಾಷಣ ಎಲ್ಲವೂ ಸತ್ಯ. ನಾವು ನುಡಿದಂತೆ ನಡೆದಂತವರು, ಕೊಟ್ಟ ಮಾತಿನಂತೆ ನಡೆದಂತವರು. ಇವತ್ತು ಏನ್ ಹೇಳ್ತೀವಿ ಅದನ್ನೇ ಮುಂದೆ ಕೂಡ ಮಾಡಬೇಕು. ಬಸವಣ್ಣವರು ಏನ್ ಹೇಳಿದ್ದಾರೆ? ನುಡಿದಂತೆ ನಡೆಯಬೇಕು, ನುಡಿದಂತೆ ನಡೆದಿದ್ದೇವೆ. ಬಸವಣ್ಣವರ ಫೋಟೋ ಇಲ್ಲ ಯಾರಿಗೂ? ಕುಮಾರಸ್ವಾಮಿನ, ಯಡಿಯೂರಪ್ಪನ, ಬಸವಣ್ಣವರ ಫೋಟೋ ಸರ್ಕಾರಿ ಕಚೇರಿಗಳಲ್ಲಿ ಇಟ್ಟವರು ಇದೇ ಸಿದ್ದರಾಮಯ್ಯ. ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕನಾಗಿ ಮಾಡಿದವರು ಯಾರು? ಬಸವಣ್ಣನ, ಯಡಿಯೂರಪ್ಪನ, ಕುಮಾರಸ್ವಾಮಿನ ಯಾರು ಮಾಡಿದವರು? ಯಾರು ಮಾಡಿದವರು? ಸಿದ್ದರಾಮಯ್ಯ. ಕಿತ್ತೂರಾಣಿ ಚೆನ್ನಮ್ಮನವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡುವವರು ಯಾರು? ಯಡಿಯೂರಪ್ಪನ, ಬಸವರಾಜ ಬೊಮ್ಮಾಯಿನ. ನಮ್ಮ ಸರ್ಕಾರ ಹಿಂದೆ ನಾವಿದ್ದಾಗ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರುವಾಗ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ನಾವಿದ್ದವರು. ಎಸ್ ಎನ್ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಮಹಿಳಾ ಕಾಲೇಜನ್ನು ಪ್ರಾರಂಭ ಮಾಡಿದರು ಬಿಜಾಪುರದಲ್ಲಿ. ಅದಕ್ಕೆ ಅಕ್ಕ ಮಹಾದೇವಿ ಮಹಿಳಾ ಕಾಲೇಜು ಅಂತ ಹೆಸರಿಟ್ಟವರು ಸಿದ್ದರಾಮಯ್ಯ. ಬಸವ ಕಲ್ಯಾಣದಲ್ಲಿ ಅನ್ನುವ ಮಂಟಪವನ್ನ ಪುನರ್ ಸ್ಥಾಪನೆ ಮಾಡಲಿಕ್ಕೆ ಕರ್ನಾಟಕದವರು ಯಾರು? ಸಿದ್ದರಾಮಯ್ಯ. ಏನ್ ಮಾಡಿದರು? ಅಭಿವೃದ್ಧಿ ಏನ್ ಮಾಡಿದ್ದೀವಿ ಅಂತ ಹೇಳಿ ನೋಡೋಣ. ನಾನು ಅದಕ್ಕೆ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ. ಒಂದೇ ಹೇಳ್ತೇನೆ, ಬರೀ ವಿಜೇಂದ್ರ, ಅಶೋಕ, ವಿಜೇಂದ್ರ, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಹೇಳ್ತಾರೆ. ದುಡ್ಡಿಲ್ಲದೆ ಇರೋದಕ್ಕೆ ಗ್ಯಾರಂಟಿಗಳಿಗೆ ದುಡ್ಡು ಒದಗಿಸಲಿಕ್ಕೆ ಕಷ್ಟ ಆಗಿ ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಮಾತಾಡ್ತಾರೆ. ಕೇಂದ್ರ ಸರ್ಕಾರದ ಆರೋಪಗಳನ್ನು
11,495 ಕೋಟಿ ರೂಪಾಯಿಗಳು. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿರುವುದು ಸುಳ್ಳ? ₹1 ಕೊಡದೇ ಇರೋದು ಸುಳ್ಳ? ಇವತ್ತವರೆಗೆ ₹1 ಕೊಡಲಿಲ್ಲ. ಯಾಕೆಂದ್ರೆ 5,300 ಭದ್ರಾಮಂತ್ರಿಯಲ್ಲಿ 5,300 ಕೋಟಿ ರೂಪಾಯಿ ಪ್ರಸ್ತಾಪ ಮಾಡಿದ್ದಾರೆ. ಕೊಡಲಿಲ್ಲ. 2023-24ರಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಲು ಬಜೆಟ್ನಲ್ಲಿ 5,300 ಕೋಟಿ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಇಲ್ಲಿ ಬಜೆಟ್ ಮಂಡಿಸಿದಾಗ ಘೋಷಣೆ ಮಾಡುವುದು 5,300 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿ. ಅಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ ಅಂತ ಹೇಳಿ. ನಮ್ಮ ಕಾರ್ಯಕರ್ತರು ಎಡಗಟ್ಟಿ ಹೇಳಬೇಕು. ನೀವು ಈ ತರ ಹೇಳಿದ್ರಿ, ನೀವು ಮಾಡಲಿಕ್ಕಾಗಿಲ್ಲ. 11,495 ಕೋಟಿ 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ರು ಕೂಡ ₹1 ಕೊಡಲಿಲ್ಲ. 5,300 ಕೋಟಿ ರೂಪಾಯಿ ಕೊಡ್ತೀವಿ ಒಪ್ಪಂದ ಏನಪ್ಪ ಅಲ್ಲಿಂದ ನೀವು ಧೈರ್ಯದಿಂದ ಎದೆತಟ್ಟಿ ಹೇಳಬೇಕು. ನಾವು ಏನ್ ನೆನಪಲ್ಲಿ ಮಾತು ಕೊಟ್ಟಿದ್ದು ಅದರಂತೆ ಈಗ ನಮ್ಮ ಪರಮೇಶ್ವರ್ ಅವರು ಮ್ಯಾನಿಫೆಸ್ಟೋ ಕಮಿಟಿ ಚೇರ್ಮನ್ ಆಗಿದ್ದಾರೆ. ಅವ್ರು ಗೊತ್ತಿದ್ದು 593 ಭರವಸೆಗಳನ್ನು ಕೊಟ್ಟಿದ್ದವರು. 593ರಲ್ಲಿ 2 ಬಜೆಟ್ನಲ್ಲಿ 142 ಭರವಸೆಗಳನ್ನು ಈಡೇರಿಸುತ್ತೇವೆ. ಇನ್ನು 3 ವರ್ಷ ಅವಧಿ ಇದೆ ನಮಗೆ. 3 ವರ್ಷದ ಅವಧಿಯಲ್ಲಿ ಇನ್ನೂ ಉಳಿದ ಭರವಸೆಗಳನ್ನು ಕೂಡ ಈಡೇರಿಸುತ್ತೇವೆ. ನಾವು ಬಿಜೆಪಿಯವರ ತರ 2015ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. ಅದರಲ್ಲಿ 60 ಭರವಸೆಗಳನ್ನು ಕೂಡ ಈಡೇರಿಸಬೇಕಾಗಿದೆ. 10%. ಅದರಿಂದ ನಾವು ಏನ್ ಮಾತಾಡ್ತೀವಿ ಅದರಂತೆ ನಡ್ಕೊಳ್ತೀವಿ, ಏನ್ ಭರವಸೆ ಕೊಡ್ತೀವಿ ಅದರಂತೆ ಅವನ್ನ ಜಾರಿ ಮಾಡಲಿಕ್ಕೆ. ಹಿಂದೆ ನಾನು 2003ರಿಂದ 2018ರೊಳಗೆ ಮುಖ್ಯಮಂತ್ರಿ ಆಗಿದ್ದೆ. ಆಗ ಕಾಂಗ್ರೆಸ್ ಸರ್ಕಾರ ಇತ್ತು. ಅವತ್ತು 165 ಭರವಸೆಗಳನ್ನು ಕೊಟ್ಟಿದ್ದವು. ಅದರಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. 158 ಭರವಸೆ. ಅದಲ್ಲದೆ ನಾವು ಕೊಟ್ಟಂತ ಭರವಸೆಗಳಲ್ಲದೆ 30 ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟು ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದು. ನಾವು ಇಂದಿರಾ ಕ್ಯಾಂಟೀನ್ ಕೊಟ್ಟಿರಲಿಲ್ಲ. ಇದೇ ಜಿಲ್ಲೆಯಲ್ಲಿ 11 ಇಂದಿರಾ ಕ್ಯಾಂಟೀನ್ಗಳಾಗಿತ್ತು. 11 ಇಂದಿರಾ ಕ್ಯಾಂಟೀನ್ಗಳು ಮತ್ತೆ ಇವತ್ತು ಆಗ್ತಾ ಇದೆ 3. ಒಟ್ಟು 14 ಇಂದಿರಾ ಕ್ಯಾಂಟೀನ್ಗಳು ದಾವಣಗೆರೆ ಜಿಲ್ಲೆ 1ರಲ್ಲೇ ಆಗಿದ್ದಾವೆ. ಯಾಕೆಂದ್ರೆ ಬಡವರು ಊಟ ಮಾಡಬೇಕಲ್ಲ, ಬಡವರಿಗೆ ಕಮ್ಮಿ ದುಡ್ಡಿನಲ್ಲಿ ಆಹಾರ ಪದಾರ್ಥ ಸಿಗ್ಬೇಕಲ್ಲ. ಇದು ಮಾಡಿದವರು ಬಿಜೆಪಿಯವರು ಮಾಡಿದ್ರ, ಜೆಡಿಎಸ್ನವರು ಮಾಡಿದ್ರ? ಇದು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಎಲ್ಲ ಇಂಥ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಬಡವರನ್ನ ಮೇಲೆ ಕೆತ್ತಕ್ಕಂಥ, ಬಡವರಿಗೆ ಶಕ್ತಿ ತುಂಬತಕ್ಕಂಥ, ಈಗ ಯಾರು ಹೇಳೋದು ಮಾತಾಡೋದು ಹೇಳೋದು, ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡುವಾಗ ಜಾತಿ ನೋಡಿದೀವ, ಧರ್ಮ ನೋಡಿದೀವ,
ನಮಗೆ ಜಾತಿ ಪಕ್ಷ ಧರ್ಮ ಮುಖ್ಯ ಅಲ್ಲ. ಬಡತನದಿಂದ ಮೇಲಕ್ಕೆತ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಗರಿಮೆ ಹಠವು ಮಾಡಿದವರು ಯಾರು? ಉಳುವವರೇ ಭೂಮಿ ಒಡೆಯ ಅಂತ ಮಾಡಿದವರು ಯಾರು? ತಲೆ ಮೇಲೆ ಮರವನ್ನು ಕಲ್ಪಿಸಿದವರು ಯಾರು? ರೆಡ್ ರಿಲೀಫ್ ಆಗ್ತಿದ್ದವರು ಯಾರು? ನಾವಲ್ವಾ? ಇವ್ರು ತಂದಿದ್ದ ಬಿಜೆಪಿ. ನಾನು ಬಹಳ ಮಾತಾಡ್ತಿದ್ದೀನಿ ಇದಕ್ಕೆಲ್ಲ ಹೋಗ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಧೈರ್ಯವಾಗಿ ಹೇಳಿ, ಕಾಂಗ್ರೆಸ್ ಪಕ್ಷ ಉಳಿದಂತೆ ನಡೆದಿದೆ. ಕಾಂಗ್ರೆಸ್ ಸರ್ಕಾರ 2 ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ ಅಂತ ಧೈರ್ಯವಾಗಿ ಹೇಳತಕ್ಕಂಥ ಎದೆಗಾರಿಕೆಯನ್ನ ಇವೆಲ್ಲರೂ ಬೆಳೆಸಬೇಕು